ಹಲೋ ಗೆಳೆಯರೆ, ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ವಿಡಿಯೋ. ಸೊ ಈ ಒಂದು ವಿಡಿಯೋದಲ್ಲಿ ಏನಪ್ಪ ಅಂತಂದರೆ, ಎಷ್ಟೋ ಜನ ನನಗೆ ಪದೇ ಪದೇ ಕ್ವಶನ್ ಕೇಳಿದ್ದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಬರುತ್ತೆ ಅಂತಂದು. ಸರಿ, ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಬಗ್ಗೆ ಸ್ವಲ್ಪ ಇಂಟ್ರೊಡಕ್ಷನ್ ಕೊಟ್ಬಿಡ್ತೀನಿ. ಈ ಡಾಕ್ಯುಮೆಂಟ್ ವೆರಿಫಿಕೇಷನ್ ಅಂದರೆ ಏನೆಲ್ಲ, ಜಸ್ಟ್ ಒಂದು ಸ್ಲಿಪ್ ಬರ್ತದೆ, ಅದು ಆನ್ಲೈನಲ್ಲೇ ಬರ್ತದೆ. ಕ್ಲಾಸ್ ಸ್ಟೂಡೆಂಟ್ಸ್ಗೆ ಅವರು ಆನ್ಲೈನಲ್ಲೇ ಡೌನ್ಲೋಡ್ ಮಾಡಿಕೊಂಡು ಮುಂದೆ ನಿಮ್ಮ ಆಪ್ಷನ್ ಎಂಟ್ರಿ, ಅದರಲ್ಲಿ ಒಂದು ಸೀಕ್ರೆಟ್ ಕೋಡ್ ಇರ್ತದೆ, ಅದನ್ನ ಹಾಕಿಬಿಟ್ಟೆ ನೀವು ಮುಂದೆ ಆಪ್ಷನ್ ಎಂಟ್ರಿ ಮಾಡಬೇಕು. ಮುಂದೆ ಆಪ್ಷನ್ ಎಂಟ್ರಿ ಮಾಡಿದರೆ ಮಾತ್ರ ನಿಮ್ಮದು ಕಾಲೇಜ್ ಅಲಾಟ್ಮೆಂಟ್ ಆಗುತ್ತೆ. ಸರಿ, ಓಕೆ, ಗೊತ್ತಾಯ್ತು ಅನ್ಕೊತೀನಿ. ಓಕೆ, ಎಷ್ಟು ಇಂಪಾರ್ಟೆಂಟ್ ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಅಂತಂದು. ಸರಿ, ಈಗ ಸದ್ಯಕ್ಕೆ ವಿಷಯ ಏನಪ್ಪ ಅಂತಂದರೆ, ಡಾಕ್ಯುಮೆಂಟ್ ವೆರಿಫಿಕೇಷನ್ಗೆ ಏನೂ ಕೂಡ ಅಪ್ಡೇಟ್ ಬರದೇ ಇರೋ ಕಾರಣ ಕೆಗೆ ಕಾಲ್ ಮಾಡಿದ್ರೆ ಅವ್ರು ಏನು ಆನ್ಸರ್ ಮಾಡ್ತಾರೆ, ಯಾವಾಗ ಬಿಡ್ತಾರೆ ಅಂತಂದು ಒಂದು ಡೇಟ್ನ ಹೇಳ್ತಾರೆ. ಅದು ಯಾವಾಗ ಏನಂತಂದು ಎಲ್ಲನೂ ಕೂಡ ಈ ವಿಡಿಯೋದಲ್ಲಿ ಮುಂದೆ ಕಾಲ್ ರೆಕಾರ್ಡ್ ಆಗ್ತೀನಿ, ಕರೆಕ್ಟಾಗಿ ಕೇಳಿಸ್ರಿ. ಸರಿನಾ? ಸರ್ ಸರ್ ನಮಸ್ತೆ, ಹೇಳಿ ಸರ್. ಸಿ ಟಿ ಬಗ್ಗೆ ಸ್ವಲ್ಪ ಮಾಹಿತಿ ಬೇಕಾಗಿತ್ತು ಸರ್. ಕೆ ಸಿ ಟಿ ಬಗ್ಗೆ. ಕೆ ಸಿ ಟಿ ಬಗ್ಗೆ ಏನು ಬೇಕಾಯ್ತು? ಹಾಂ ಸರ್. ಸರ್, ಕ್ಲಾಸ್ ಎ ಕ್ಯಾಂಡಿಡೇಟ್ ಅವರಿಗೆ ವೆರಿಫಿಕೇಷನ್ ಸ್ಲಿಪ್ ಯಾವಾಗ ಸಿಗ್ಬೋದು ಸರ್? ಹಲೋ. ಕ್ಲಾಸ್ ಎ ಕ್ಯಾಂಡಿಡೇಟ್ ವೆರಿಫಿಕೇಷನ್ ಸ್ಲಿಪ್ಪಾ? ಹಾಂ ಸರ್, ಯಾವಾಗ ಡೌನ್ಲೋಡ್ ಮಾಡ್ಕೊಳ್ಳೋಕೆ ಲಿಂಕ್ ಕೊಡ್ತಾರೆ? ಈ ವಾರದಲ್ಲಿ ಕೊಡ್ತಾರೆ, ವೆಯ್ಟ್ ಮಾಡಿ. ಅದಿನ್ನೂ ಡೇಟ್ ಅನೌನ್ಸ್ ಆಗಿಲ್ಲ. ಈ ವಾರದಲ್ಲಿ ಸರ್? ಹಾಂ, ಈ ವಾರದಲ್ಲಿ ಬರುತ್ತೆ, ವೆಯ್ಟ್ ಮಾಡಿ. ಹೌದಾ? ಅಂದಾಜು ಒಂದು ವೆಡ್ನೆಸ್ಡೇ ಏನು ಪೂರ ವೀಕ್ ಹೋಗ್ಬೋದು ಸರ್? ಹಲೋ. ಹಾಂ, ಹೇಳಿ. ಪೂರ ವೀಕ್ ಹೋಗ್ಬೋದು ಏನು ಈ ವಾರದಲ್ಲೇ ಬರುತ್ತೆ ಸರ್? ಗೊತ್ತೀವಿ, ಇನ್ನೂ ಡೇಟ್ ಗೊತ್ತಿಲ್ಲ. ಈ ವಾರದಲ್ಲಿ ಬರುತ್ತೆ, ವೆಯ್ಟ್ ಮಾಡಿ. ಸರಿ ಸ್ವಲ್ಪ ನೀವು ಸದ್ಯಕ್ಕೆ ಈಗ ಸ್ವಲ್ಪ ಅರ್ಥ ಆಯ್ತು ಅನ್ಕೊತೀನಿ. ಅಂದರೆ ಅದನ್ನ ಡೇಟ್ನ ಬಿಟ್ಟಿಲ್ಲ. ಓಕೆ, ಯಾವಾಗಾದರೂ ಬಿಡ್ಬೋದು, ಇಮ್ಮಿಡಿಯೇಟಾಗೆ ಬಿಡ್ಬೋದು. ಅಂದರೆ ಕೆ ಇ ಕಡೆಯಿಂದ ಸ್ವಲ್ಪ ಅವ್ರು ಏನಾದ್ರು ಪುಷ್ ಮಾಡ್ಬೇಕಂತಂದರೆ ಇವತ್ತೇ ಬೇಕಾದರೂ ಬರ್ಬೋದು. ಒಂದು ಡೇಟ್ ಅಂತ ಹೇಳಿಲ್ಲ, ಬಟ್ ಈ ವೀಕ್ ಅಂತ ಹೇಳ್ತಿದ್ದಾರೆ, ಬಿಟ್ಟರೆ ಮತ್ತೇನು ಹೇಳ್ತಿಲ್ಲ. ಇಟ್ ಮೀನ್ಸ್ ನೀವು ಅರ್ಥ ಮಾಡ್ಕೋಬೇಕು. ಮೇ ಬಿ ನನಗೆ ಅನ್ಸೋಮಟ್ಟಿಗೆ ನೀಟ್ದು ಏನು ನಡೀತಾ ಇದೆ ಅದೆಲ್ಲನೂ ಕೂಡ ಮುಗಿದ ಆದ ಮೇಲೆ ನಿಮ್ಮದು ಒಂದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸ್ಲಿಪ್ಪು ಬರೋ ಸಾಧ್ಯತೆ ಜಾಸ್ತಿ ಅದ. ಇನ್ ಕೇಸ್ ಬೇಗ ಬಂದರೂ ಕೂಡ ಅದರದ್ದು ಅವಶ್ಯಕತೆ ನಿಮ್ಗೆ ಏನಿಲ್ಲ. ಓಕೆ, ಸದ್ಯಕ್ಕೆ ಅದು ಆಪ್ಷನ್ ಎಂಟ್ರಿ ಬೇಕು ಅನ್ನೋದು ಅಷ್ಟೇ, ಅದನ್ನು ಬಿಟ್ಟರೆ ನಿಮ್ದು ಏನೂ ಇಲ್ಲ. ಆ ವೆರಿಫಿಕೇಷನ್ ಸ್ಲಿಪ್ ಅದು ಹೆಂಗಿದ್ರು ಆಪ್ಷನ್ ಎಂಟ್ರಿ ಮಾಡೋಕ್ಕೆ ಕೊಡಲೇಬೇಕು, ಕೊಟ್ಟೇ ಕೊಡ್ತಾರೆ. ಅಂದರೆ ನಾಳೆ ಅಂತ ಹಂಗೆ ಆಪ್ಷನ್ ಎಂಟ್ರಿ ಅಂತಂದಿದ್ರು ಕೂಡ ಇವತ್ತಿನಂತ ಬಂದರೂ ಪರವಾಗಿಲ್ಲ, ಅದನ್ನೇನು ದೊಡ್ಡ ಬೇಕಾಗಿಲ್ಲ. ಜಸ್ಟ್ ಅದೊಂದು ಸೀಕ್ರೆಟ್ ಕೋಡ್ ಪಾಸ್ವರ್ಡ್ ಇರ್ತದೆ, ಅದು ಅಷ್ಟೇ ಬೇಕು ನಿಮಗೆ. ಆ್ಯಂಡ್ ಇನ್ನೂ ಒಂದು ಏನಪ್ಪ ಅಂದ್ರೆ ಇಂಪಾರ್ಟೆನ್ಸ್ ಏನಂತಂದ್ರೆ ಅದರದ್ದು ನೀವು ಯಾವ್ಯಾವ ಕ್ಯಾಟಗರಿ ಅಥವಾ ಯಾವ್ಯಾವ ಕ್ಯಾಸ್ಟ್ಗೆ ಯಾವ್ಯಾವ ಕ್ವಾಟದಲ್ಲಿ ಬರ್ತೀರ ಅಂತಂದು ಫೈನಲ್ ಒಂದು ಏನಾಗಿರ್ತದೆ ಅಂತಂದರೆ ಅದೇ ಒಂದು ಡಿಸಿಷನ್ ಮಾಡಿರ್ತದೆ. ಸೊ ಅದೇ ನಿಮ್ಮ ಫೈನಲ್ ಆಗಿರ್ತದೆ. ಅದನ್ನು ನೋಡ್ಬೇಕಂತಂದರೆ ಅದು ಬರಲೇಬೇಕಾಗಿರ್ತದೆ. ಸರಿ, ಇನ್ನೂ ಸದ್ಯಕ್ಕಂತೂ ಬಿಟ್ಟಿಲ್ಲ. ನೋಡೋಣ, ನಾನು ಇನ್ನೊಂದು 2 ಸತಿ ಕೇಳಿದವ್ರಿಗೆ ಕನ್ಫರ್ಮ್ ಡೇಟ್ ಹೇಳ್ರಿ ಅಂತ ಕೇಳಿ ಟ್ರೈ ಮಾಡ್ತೀನಿ. ಇನ್ ಕೇಸ್ ಬಿಟ್ಟರೂ ಕೂಡ ನಮ್ಮ ಚಾನಲಲ್ಲಿ ನಿಮ್ಗೆ ಅಪ್ಡೇಟ್ ಸಿಗ್ತದೆ. ಎಲ್ಲೂ ಕೂಡ ಬರಲ್ಲ, ಕೆ ಎದಲ್ಲೇ ಬರ್ತದೆ. ಕೆ ಎ ಬಿಟ್ಟು ಎಲ್ಲೂ ಕೂಡ ವೆಬ್ಸೈಟ್ ಚೆಕ್ ಮಾಡ್ಕೊಬಿಡ್ರಿ, ಆರ್ಟಿಕಲ್ ಚೆಕ್ ಮಾಡ್ಕೊಬಿಡ್ರಿ. ಕೆ ಎ ವೆಬ್ಸೈಟಲ್ಲೇ ಒಂದು ಲಿಂಕ್ನ ಪ್ರೊವೈಡ್ ಮಾಡ್ತಾರೆ. ಜಸ್ಟ್ ನಿಮ್ಮ ಸಿ ಇ ಟಿ ನಂಬರು ಮತ್ತು ಪಾಸ್ವರ್ಡ್ ಎಲ್ಲ ಏನಿದೆ ನೋಡಿ ಅದನ್ನ ಹಾಕಿಬಿಟ್ರೆ ನಿಮ್ಮ ಒಂದು ವೆರಿಫಿಕೇಷನ್ ಸ್ಲಿಪ್ನ ಡೌನ್ಲೋಡ್ ಆಗುತ್ತೆ. ಅದನ್ನ ಸ್ಕ್ರೀನ್ ಶಾಟ್ ಹೊಡೆದು ಇಟ್ಕೊಂಡ್ಬಿಡ್ರಿ. ಅದು ಇಂಪಾರ್ಟೆಂಟ್, ನಿಜ. ಅದೆಷ್ಟು ಕೇರ್ಲೆಸ್ ಮಾಡಿದ್ರು ಅದು ಅಷ್ಟೇ ಇಂಪಾರ್ಟೆಂಟು ಕೂಡ. ಮುಂದೆ ಅಡ್ಮಿಷನ್ಗೆ ಏನು ಬೇಕಾಗಲ್ಲ, ಬಟ್ ಆಪ್ಷನ್ ಎಂಟ್ರಿ ಅಂತೂ ಬೇಕಾಗ್ತದೆ ಅದು. ಸರಿ, ಮುಂದಿನ ದಿನಮಾನಗಳಲ್ಲಿ ಏನಾದರೂ ಅದ್ರ ಬಗ್ಗೆ ಅಪ್ಡೇಟ್ ಬಂದರೆ ಹೇಳ್ತೀನಿ. ಅಲ್ಲಿವರೆಗೂ ಚಾನಲ್ ನೋಡ್ತಾರೆ. ಟೇಕ್ ಕೇರ್, ಬಾಯ್.